ಇವತ್ತಿನ ವಿಚಾರ ಹೀಲಿಂಗ್. ನಮ್ಮ ಬಾಡಿ ನ್ಯಾಚುರಲ್ ಆಗಿ ಹೀಲ್ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ನಾವು ಆರ್ಟಿಫಿಷಿಯಲ್ ಆಗಿ ನಮ್ಮ ಬಾಡಿನ ಹೀಲ್ ಮಾಡೋಕ್ಕೆ ಮೆಡಿಸಿನ್ಸ್ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗ್ತಾ ಇರ್ತೀವಿ. ಬಟ್ ಆ ಪ್ರಾಬ್ಲಮ್ಸ್ನ ಕೋರಿಂದ ಮೆಡಿಸಿನ್ಸ್ ಯಾವತ್ತೂ ಸರಿ ಮಾಡಲ್ಲ. ಇರೋ ಪ್ರಾಬ್ಲಮ್ನ ಮೇಂಟೈನ್ ಮಾಡೋಕ್ಕಾಗಿ ಆ ಮೆಡಿಸಿನ್ಸ್ ನಾವು ತಗೋತಾ ಇರ್ತೀವಿ. ಹಾಗಿದ್ರೆ ನ್ಯಾಚುರಲ್ ಆಗಿ ನಮ್ಮ ಬಾಡಿ ಹೀಲ್ ಆಗಬೇಕಂದ್ರೆ ಏನು ಮಾಡಬೇಕು? ಮೊದಲು ಹೊಟ್ಟೆ ಖಾಲಿ ಇರಬೇಕು. ಸೊ ನಾವು ಯಾವಾಗ ತಿಂದ ತಕ್ಷಣ ಮಲಗೋ ಅಭ್ಯಾಸ ಇಟ್ಕೋತೀವಿ, ಸೊ ನ್ಯಾಚುರಲ್ ಆಗಿ ನಮ್ಮ ಬಾಡಿ ಹೀಲ್ ಆಗಲ್ಲ, ಹೀಲಿಂಗ್ ಪ್ರೋಸೆಸ್ ಆಗಲ್ಲ. ಸೊ ನಮ್ಮ ಬಾಡಿ ಡೈಜೆಷನಲ್ಲಿ ಬ್ಯುಸಿ ಇರುತ್ತೆ. ಸೊ ಯಾವಾಗ ನಮ್ಮ ಬಾಡಿ ಡೈಜೆಷನಲ್ಲಿ ಬ್ಯುಸಿ ಇರುತ್ತೆ, ಹೀಲಿಂಗ್ ಆಗಲ್ಲ. ಆ್ಯಂಡ್ ಎರಡನೇದು ನಮ್ಮ ಮನಸ್ಸು. ಸೊ ಇದು ಕೂಡ ಖಾಲಿ ಇರಬೇಕಂದ್ರೆ ಏನಾದರೂ ಇನ್ಸಿಡೆಂಟ್ ನಡೆದಿದ್ರೆ ಅದನ್ನು ಯೋಚನೆ ಮಾಡಿಕೊಂಡು ನಾವು ಮಲ್ಕೊಳ್ಳೋದ್ರಿಂದ ನಮ್ಮ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಇದರಿಂದ ಹೀಲಿಂಗ್ ಪ್ರೋಸೆಸ್ ಕರೆಕ್ಟಾಗಿ ಆಗಲ್ಲ. ಸೊ ಇದೆರಡೂ ರೀಸನ್ಸಿಂದ ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ನಿಮ್ಮ ಬಾಡಿ ಬರೀ ಡೈಜೆಷನಲ್ಲೇ ಬ್ಯುಸಿ ಇತ್ತು, ಹೀಲ್ ಆಗಲಿಲ್ಲ, ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಡೇ ಸ್ಟಾರ್ಟ್ ಆಗೋದೇ ಇಂಟ್ರೆಸ್ಟಿಂಗ್ ಆಗಿರಲ್ಲ, ಎನರ್ಜೆಟಿಕ್ ಆಗಿರಲ್ಲ, ಇದೆಲ್ಲ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಿದ್ರೆ ನಿಮ್ಮ ಬಾಡಿ ನ್ಯಾಚುರಲಾಗಿ ಹೀಲ್ ಮಾಡ್ಕೋಬೇಕು ಅಂದರೆ ತುಂಬ ಇಂಪಾರ್ಟೆಂಟ್, ರಾತ್ರಿ ಮಲಗುವಾಗ ಹೊಟ್ಟೆ ಆದಷ್ಟು ಖಾಲಿ ಇಟ್ಕೊಳ್ಳೋಂಗೆ ನೋಡ್ಕೊಳ್ಳಿ. ಅಂದರೆ ಅದರ ಅರ್ಥ ಬೇಗ ಊಟ ಮಾಡಿ ಆ್ಯಂಡ್ ಬೇಡದೇ ಇರೋ ಯೋಚನೆಗಳನ್ನ ತಲೆನಲ್ಲಿ ಹಾಕ್ಕೊಂಡು ಮಲ್ಕೋಬೇಡಿ. ಸೊ ಇದೆರಡನ್ನೂ ನಾವು ಆ್ಯಕ್ಚುಲಿ ಫಾಲೋ ಮಾಡೋದ್ರಿಂದ ಸೊ ನಮ್ಮ ನಿದ್ದೆ ಇನ್ನೂ ಚೆನ್ನಾಗಾಗುತ್ತೆ, ನಮ್ಮ ಬಾಡಿ ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ. ಥ್ಯಾಂಕ್ ಯು.